ನೋಡಿ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭ್ರಷ್ಟಾಚಾರ ಬ್ಯಾಟಲ್ ರಿಪಬ್ಲಿಕ್ ಕನ್ನಡ. ಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ತನ್ನ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ. ಆರ್ ಪಾಟೀಲ್ ಲಂಚ ಕೊಟ್ಟರೆ ಮಾತ್ರ ವಸತಿ ಇಲಾಖೆಯಲ್ಲಿ ಮನೆ. ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಆರ್ ಪಾಟೀಲ್ ಆರೋಪ ಮಾಡ್ತಿದ್ದಾರೆ. ನಾನು ಹೇಳಿದ ನಿಜ, ನನ್ನ ಮಾತಿಗೆ ನಾನು ಬದ್ಧ. ಸಿಎಂ ಸಿದ್ದರಾಮಯ್ಯ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಶಾಸಕ ಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತಹ ಆರ್ ಪಾಟೀಲ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ನಿಮ್ಮ ಆಡಿಯೋ ಸಂಚಲನ ಸೃಷ್ಟಿ ಮಾಡಿದೆ. ಅದ್ರ ಬಗ್ಗೆ ತಾವೇನ್ ಹೇಳಕ್ ಬಯಸ್ತೀರಾ ಸರ್? ನಾನೇನು ಸಂಚಲನ ಮಾಡಿಲ್ಲ, ಏನು ಆಕಾಶ ಬಿದ್ದಿಲ್ಲ. ನಾನು ಇದ್ದುದನ್ನೇ ಹೇಳಿದ್ದೇನೆ ಅವರಿಗೆ. ನಾನೇ ನೇರವಾಗಿ ಜಮೀರ್ ಮೇಲೆ ಆರೋಪ ಮಾಡಿಲ್ಲ ಅಥವಾ ಅಲ್ಲಿ ಅಧಿಕಾರಿಗಳ ಮೇಲೆ ಮಾಡಿಲ್ಲ. ನಿಮ್ಮ ಆಫೀಸರ್, ನಿಮ್ಮ ಇಲಾಖೆಯಲ್ಲಿ ಈ ತರ ನಡೀತಾ ಇದೆ ಅಂತ ಹೇಳಿದ್ದೀನಿ. ಈಗ ಇದೇ ಮಾತನ್ನ, ಬೇಸರದ ಮಾತನ್ನ ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ. ಆ ಮಾತಿಗೆ ಯಾಕೆ ಅಷ್ಟೊಂದು, ನನ್ನ ಮಾತಿಗೆ ಯಾಕೆ ಅಷ್ಟೊಂದು ಬೆಲೆ? ಸರ್, ಒಬ್ಬ ಅಧಿಕಾರಿ ಮಾತಾಡಿರುವಂತ ಆಡಿಯೋ ಹೊರಗಡೆ ಬರುವಂತ ವಿಚಾರಕ್ಕೆ ಅಧಿಕಾರಿಗಳು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ವ್ಯಕ್ತಪಡಿಸಲಿ, ಅವರು ಪಡಿಸಲಿ, ಅವರಿಗೆ ಅಧಿಕಾರ ಇದೆ. ಈ ವ್ಯವಸ್ಥೆನ ಸರಿ ಮಾಡ್ಬೇಕು. ಅವ್ರು ಯಾರು ಸರ್? ಯಾರು? ಸರ್ಕಾರ ಮಾಡೋದು. ಸಿಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದಾರೆ ಸರ್. ನಾನು ಇನ್ನೂ ಕರೆದಿಲ್ಲ, ಅವರು ಕರೆದ್ರೆ ಹೋಗ್ತೀನಿ. ಸೊ ಆರ್ ಪಾಟೀಲ್ರು ಪದೇ ಪದೇ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇರ್ತಾರೆ, ಸರಿ ಹೋಗ್ಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ರೀತಿಯ ವ್ಯವಸ್ಥೆಗಳು ಪದೇ ಪದೇ ಮುನ್ನೆಲೆಗೆ ಬರ್ತಾರೆ. ಇದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತದ್ದು ಯಾವ ರೀತಿ ಸರ್? ಅದೆಲ್ಲ ಮುಖ್ಯಮಂತ್ರಿ ಮಾಡ್ತಾರೆ. ಇದಿಷ್ಟು ಹಿರಿಯ ಶಾಸಕರಾದಂತ ಆರ್ ಪಾಟೀಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್. ನೋಡಿ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭ್ರಷ್ಟಾಚಾರ ಬ್ಯಾಟಲ್ ರಿಪಬ್ಲಿಕ್ ಕನ್ನಡ. ಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ತನ್ನ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ. ಆರ್ ಪಾಟೀಲ್ ಲಂಚ ಕೊಟ್ಟರೆ ಮಾತ್ರ ವಸತಿ ಇಲಾಖೆಯಲ್ಲಿ ಮನೆ. ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಆರ್ ಪಾಟೀಲ್ ಆರೋಪ ಮಾಡ್ತಿದ್ದಾರೆ. ನಾನು ಹೇಳಿದ ನಿಜ, ನನ್ನ ಮಾತಿಗೆ ನಾನು ಬದ್ಧ. ಸಿಎಂ ಸಿದ್ದರಾಮಯ್ಯ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಶಾಸಕ ಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತ ಆರ್ ಪಾಟೀಲ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ನಿಮ್ಮ ಆಡಿಯೋ ಸಂಚಲನ ಸೃಷ್ಟಿ ಮಾಡಿದೆ. ಅದ್ರ ಬಗ್ಗೆ ತಾವೇನ್ ಹೇಳಕ್ ಬಯಸ್ತೀರಾ ಸರ್? ನಾನೇನು ಸಂಚಲನ ಮಾಡಿಲ್ಲ, ಏನು ಆಕಾಶ ಬಿದ್ದಿಲ್ಲ. ನಾನು ಇದ್ದುದನ್ನೇ ಹೇಳಿದ್ದೇನೆ ಅವರಿಗೆ. ನಾನೇ ನೇರವಾಗಿ ಜಮೀರ್ ಮೇಲೆ ಆರೋಪ ಮಾಡಿಲ್ಲ ಅಥವಾ ಅಲ್ಲಿ ಅಧಿಕಾರಿಗಳ ಮೇಲೆ ಮಾಡಿಲ್ಲ. ನಿಮ್ಮ ಆಫೀಸರ್, ನಿಮ್ಮ ಇಲಾಖೆಯಲ್ಲಿ ಈ ತರ ನಡೀತಾ ಇದೆ ಅಂತ ಹೇಳಿದ್ದೀನಿ. ಈಗ ಇದೇ ಮಾತನ್ನ, ಬೇಸರದ ಮಾತನ್ನ ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ. ಆ ಮಾತಿಗೆ ಯಾಕೆ ಅಷ್ಟೊಂದು, ನನ್ನ ಮಾತಿಗೆ ಯಾಕೆ ಅಷ್ಟೊಂದು ಬೆಲೆ? ಸರ್, ಒಬ್ಬ ಅಧಿಕಾರಿ ಮಾತಾಡಿರುವಂತ ಆಡಿಯೋ ಹೊರಗಡೆ ಬರುವಂತ ವಿಚಾರಕ್ಕೆ ಅಧಿಕಾರಿಗಳು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ವ್ಯಕ್ತಪಡಿಸಲಿ, ಅವರು ಪಡಿಸಲಿ, ಅವರಿಗೆ ಅಧಿಕಾರ ಇದೆ. ಈ ವ್ಯವಸ್ಥೆನ ಸರಿ ಮಾಡ್ಬೇಕು. ಅವ್ರು ಯಾರು ಸರ್? ಯಾರು? ಸರ್ಕಾರ ಮಾಡೋದು. ಸಿಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದಾರೆ ಸರ್. ನಾನು ಇನ್ನೂ ಕರೆದಿಲ್ಲ, ಅವರು ಕರೆದ್ರೆ ಹೋಗ್ತೀನಿ. ಸೊ ಆರ್ ಪಾಟೀಲ್ರು ಪದೇ ಪದೇ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇರ್ತಾರೆ, ಸರಿ ಹೋಗ್ಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ರೀತಿಯ ವ್ಯವಸ್ಥೆಗಳು ಪದೇ ಪದೇ ಮುನ್ನೆಲೆಗೆ ಬರ್ತಾರೆ. ಇದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತದ್ದು ಯಾವ ರೀತಿ ಸರ್? ಅದೆಲ್ಲ ಮುಖ್ಯಮಂತ್ರಿ ಮಾಡ್ತಾರೆ. ಇದಿಷ್ಟು ಹಿರಿಯ ಶಾಸಕರಾದಂತ ಆರ್ ಪಾಟೀಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್. ನೋಡಿ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭ್ರಷ್ಟಾಚಾರ ಬ್ಯಾಟಲ್ ರಿಪಬ್ಲಿಕ್ ಕನ್ನಡ. ಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ತನ್ನ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ. ಆರ್ ಪಾಟೀಲ್ ಲಂಚ ಕೊಟ್ಟರೆ ಮಾತ್ರ ವಸತಿ ಇಲಾಖೆಯಲ್ಲಿ ಮನೆ. ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಆರ್ ಪಾಟೀಲ್ ಆರೋಪ ಮಾಡ್ತಿದ್ದಾರೆ. ನಾನು ಹೇಳಿದ ನಿಜ, ನನ್ನ ಮಾತಿಗೆ ನಾನು ಬದ್ಧ. ಸಿಎಂ ಸಿದ್ದರಾಮಯ್ಯ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಶಾಸಕ ಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತ ಆರ್ ಪಾಟೀಲ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ನಿಮ್ಮ ಆಡಿಯೋ ಸಂಚಲನ ಸೃಷ್ಟಿ ಮಾಡಿದೆ. ಅದ್ರ ಬಗ್ಗೆ ತಾವೇನ್ ಹೇಳಕ್ ಬಯಸ್ತೀರಾ ಸರ್? ನಾನೇನು ಸಂಚಲನ ಮಾಡಿಲ್ಲ, ಏನು ಆಕಾಶ ಬಿದ್ದಿಲ್ಲ. ನಾನು ಇದ್ದುದನ್ನೇ ಹೇಳಿದ್ದೇನೆ ಅವರಿಗೆ. ನಾನೇ ನೇರವಾಗಿ ಜಮೀರ್ ಮೇಲೆ ಆರೋಪ ಮಾಡಿಲ್ಲ ಅಥವಾ ಅಲ್ಲಿ ಅಧಿಕಾರಿಗಳ ಮೇಲೆ ಮಾಡಿಲ್ಲ. ನಿಮ್ಮ ಆಫೀಸರ್, ನಿಮ್ಮ ಇಲಾಖೆಯಲ್ಲಿ ಈ ತರ ನಡೀತಾ ಇದೆ ಅಂತ ಹೇಳಿದ್ದೀನಿ. ಈಗ ಇದೇ ಮಾತನ್ನ, ಬೇಸರದ ಮಾತನ್ನ ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ. ಆ ಮಾತಿಗೆ ಯಾಕೆ ಅಷ್ಟೊಂದು, ನನ್ನ ಮಾತಿಗೆ ಯಾಕೆ ಅಷ್ಟೊಂದು ಬೆಲೆ? ಸರ್, ಒಬ್ಬ ಅಧಿಕಾರಿ ಮಾತಾಡಿರುವಂತ ಆಡಿಯೋ ಹೊರಗಡೆ ಬರುವಂತ ವಿಚಾರಕ್ಕೆ ಅಧಿಕಾರಿಗಳು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ವ್ಯಕ್ತಪಡಿಸಲಿ, ಅವರು ಪಡಿಸಲಿ, ಅವರಿಗೆ ಅಧಿಕಾರ ಇದೆ. ಈ ವ್ಯವಸ್ಥೆನ ಸರಿ ಮಾಡ್ಬೇಕು. ಅವ್ರು ಯಾರು ಸರ್? ಯಾರು?
ಸರ್ಕಾರ ಮಾಡಬೇಕು. ಸಿಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೀರಾ ಸರ್ ಇದು? ನಾನು ಇನ್ನೂ ಕರೆದಿಲ್ಲ, ಅವರು ಕರೆದ್ರೆ ಹೋಗ್ತೀನಿ. ಸೊ BR ಪಾಟೀಲ್ರು ಪದೇ ಪದೇ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇರ್ತಾರೆ, ಸರಿ ಹೋಗ್ಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ರೀತಿಯ ವ್ಯವಸ್ಥೆಗಳು ಪದೇ ಪದೇ ಮುನ್ನೆಲೆಗೆ ಬರ್ತಾರೆ. ಇದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತದ್ದು ಯಾವ ರೀತಿ ಸರ್? ಅದೆಲ್ಲ ಮುಖ್ಯಮಂತ್ರಿ ಮಾಡ್ತಾರೆ. ಇದಿಷ್ಟು ಹಿರಿಯ ಶಾಸಕರಾದಂತ BR ಪಾಟೀಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್. ನೋಡಿ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭ್ರಷ್ಟಾಚಾರ ಬ್ಯಾಟಲ್ ರಿಪಬ್ಲಿಕ್ ಕನ್ನಡ. BR ಪಾಟೀಲ್ ಎಕ್ಸ್ಕ್ಲೂಸಿವ್ ತನ್ನ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ. BR ಪಾಟೀಲ್ ಲಂಚ ಕೊಟ್ಟರೆ ಮಾತ್ರ ವಸತಿ ಇಲಾಖೆಯಲ್ಲಿ ಮನೆ. ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಆರೋಪ ಮಾಡ್ತಿದ್ದಾರೆ. ನಾನು ಹೇಳಿದ ನಿಜ, ನನ್ನ ಮಾತಿಗೆ ನಾನು ಬದ್ಧ. ಸಿಎಂ ಸಿದ್ದರಾಮಯ್ಯ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಶಾಸಕ BR ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತ BR ಪಾಟೀಲ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ನಿಮ್ಮ ಆಡಿಯೋ ಸಂಚಲನ ಸೃಷ್ಟಿ ಮಾಡಿದೆ, ಅದ್ರ ಬಗ್ಗೆ ತಾವೇನ್ ಹೇಳಕ್ ಬಯಸ್ತೀರಾ ಸರ್? ನಾನೇನು ಸಂಚಲನ ಮಾಡಿಲ್ಲ, ಏನು ಆಕಾಶ ಬಿದ್ದಿಲ್ಲ. ನಾನು ಇದ್ದುದನ್ನೇ ಹೇಳಿದ್ದೀನಿ ಅವರಿಗೆ. ನಾನೇ ನೇರವಾಗಿ ಜಮೀರ್ ಮೇಲೆ ಆರೋಪ ಮಾಡಿಲ್ಲ ಅಥವಾ ಅಲ್ಲಿ ಅಧಿಕಾರಿಗಳ ಮೇಲೆ ಮಾಡಿಲ್ಲ. ನಿಮ್ಮ ಆಫೀಸರ್, ನಿಮ್ಮ ಇಲಾಖೆಯಲ್ಲಿ ಈ ತರ ನಡೀತಾ ಇದೆ ಅಂತ ಹೇಳಿದ್ದೀನಿ. ಈಗ ಇದೇ ಮಾತನ್ನ, ಬೇಸರದ ಮಾತನ್ನ ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ. ಆ ಮಾತಿಗೆ ಯಾಕೆ ಅಷ್ಟೊಂದು, ನನ್ನ ಮಾತಿಗೆ ಯಾಕೆ ಅಷ್ಟೊಂದು ಬೆಲೆ? ಸರ್, ಒಬ್ಬ ಅಧಿಕಾರಿ ಮಾತಾಡಿರುವಂತ ಆಡಿಯೋ ಹೊರಗಡೆ ಬರುವಂತ ವಿಚಾರಕ್ಕೆ ಅಧಿಕಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ವ್ಯಕ್ತಪಡಿಸಲಿ, ಅವರು ಪಡಿಸಲಿ, ಅವರಿಗೆ ಅಧಿಕಾರ ಇದೆ. ಈ ವ್ಯವಸ್ಥೆನ ಸರಿ ಮಾಡ್ಬೇಕು ಅವ್ರು ಯಾರು ಸರ್? ಯಾರು? ಸರ್ಕಾರ ಮಾಡಬೇಕು. ಸಿಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೀರಾ ಸರ್ ಇದು? ನಾನು ಇನ್ನೂ ಕರೆದಿಲ್ಲ, ಅವರು ಕರೆದ್ರೆ ಹೋಗ್ತೀನಿ. ಸೊ BR ಪಾಟೀಲ್ರು ಪದೇ ಪದೇ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇರ್ತಾರೆ, ಸರಿ ಹೋಗ್ಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ರೀತಿಯ ವ್ಯವಸ್ಥೆಗಳು ಪದೇ ಪದೇ ಮುನ್ನೆಲೆಗೆ ಬರ್ತಾರೆ. ಇದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತದ್ದು ಯಾವ ರೀತಿ ಸರ್? ಅದೆಲ್ಲ ಮುಖ್ಯಮಂತ್ರಿ ಮಾಡ್ತಾರೆ. ಇದಿಷ್ಟು ಹಿರಿಯ ಶಾಸಕರಾದಂತ BR ಪಾಟೀಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್. ನೋಡಿ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭ್ರಷ್ಟಾಚಾರ ಬ್ಯಾಟಲ್ ರಿಪಬ್ಲಿಕ್ ಕನ್ನಡ. BR ಪಾಟೀಲ್ ಎಕ್ಸ್ಕ್ಲೂಸಿವ್ ತನ್ನ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ. BR ಪಾಟೀಲ್ ಲಂಚ ಕೊಟ್ಟರೆ ಮಾತ್ರ ವಸತಿ ಇಲಾಖೆಯಲ್ಲಿ ಮನೆ. ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಆರೋಪ ಮಾಡ್ತಿದ್ದಾರೆ. ನಾನು ಹೇಳಿದ ನಿಜ, ನನ್ನ ಮಾತಿಗೆ ನಾನು ಬದ್ಧ. ಸಿಎಂ ಸಿದ್ದರಾಮಯ್ಯ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಶಾಸಕ BR ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತ BR ಪಾಟೀಲ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ನಿಮ್ಮ ಆಡಿಯೋ ಸಂಚಲನ ಸೃಷ್ಟಿ ಮಾಡಿದೆ, ಅದ್ರ ಬಗ್ಗೆ ತಾವೇನ್ ಹೇಳಕ್ ಬಯಸ್ತೀರಾ ಸರ್? ನಾನೇನು ಸಂಚಲನ ಮಾಡಿಲ್ಲ, ಏನು ಆಕಾಶ ಬಿದ್ದಿಲ್ಲ. ನಾನು ಇದ್ದುದನ್ನೇ ಹೇಳಿದ್ದೀನಿ ಅವರಿಗೆ. ನಾನೇ ನೇರವಾಗಿ ಜಮೀರ್ ಮೇಲೆ ಆರೋಪ ಮಾಡಿಲ್ಲ ಅಥವಾ ಅಲ್ಲಿ ಅಧಿಕಾರಿಗಳ ಮೇಲೆ ಮಾಡಿಲ್ಲ. ನಿಮ್ಮ ಆಫೀಸರ್, ನಿಮ್ಮ ಇಲಾಖೆಯಲ್ಲಿ ಈ ತರ ನಡೀತಾ ಇದೆ ಅಂತ ಹೇಳಿದ್ದೀನಿ. ಈಗ ಇದೇ ಮಾತನ್ನ, ಬೇಸರದ ಮಾತನ್ನ ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ. ಆ ಮಾತಿಗೆ ಯಾಕೆ ಅಷ್ಟೊಂದು, ನನ್ನ ಮಾತಿಗೆ ಯಾಕೆ ಅಷ್ಟೊಂದು ಬೆಲೆ? ಸರ್, ಒಬ್ಬ ಅಧಿಕಾರಿ ಮಾತಾಡಿರುವಂತ ಆಡಿಯೋ ಹೊರಗಡೆ ಬರುವಂತ ವಿಚಾರಕ್ಕೆ ಅಧಿಕಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ವ್ಯಕ್ತಪಡಿಸಲಿ, ಅವರು ಪಡಿಸಲಿ, ಅವರಿಗೆ ಅಧಿಕಾರ ಇದೆ. ಈ ವ್ಯವಸ್ಥೆನ ಸರಿ ಮಾಡ್ಬೇಕು ಅವ್ರು ಯಾರು ಸರ್? ಯಾರು? ಸರ್ಕಾರ ಮಾಡಬೇಕು. ಸಿಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೀರಾ ಸರ್ ಇದು? ನಾನು ಇನ್ನೂ ಕರೆದಿಲ್ಲ, ಅವರು ಕರೆದ್ರೆ ಹೋಗ್ತೀನಿ. ಸೊ BR ಪಾಟೀಲ್ರು ಪದೇ ಪದೇ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇರ್ತಾರೆ, ಸರಿ ಹೋಗ್ಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ರೀತಿಯ ವ್ಯವಸ್ಥೆಗಳು ಪದೇ ಪದೇ ಮುನ್ನೆಲೆಗೆ ಬರ್ತಾರೆ. ಇದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತದ್ದು ಯಾವ ರೀತಿ ಸರ್? ಅದೆಲ್ಲ ಮುಖ್ಯಮಂತ್ರಿ ಮಾಡ್ತಾರೆ. ಇದಿಷ್ಟು ಹಿರಿಯ ಶಾಸಕರಾದಂತ BR ಪಾಟೀಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್.